ಹೌದು, ಯಾಕಂದರೆ ಬರೀ 4 ಕಿಲೋಮೀಟರ್ನಲ್ಲಿ ರಾಜ್ಯ ಹೆದ್ದಾರಿದು ರಾಷ್ಟ್ರ ಹೆದ್ದಾರಿದು ಟೋಲ್ ಇದೆ. ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ನನ್ನ ಗಮನಕ್ಕೂ ಬಂದಿದೆ. ಇವತ್ತು 3:30 ಗಂಟೆಗೆ ನಾನು ಮತ್ತು ಸ್ಥಳೀಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ವಿದ್ಯಾಕುಮಾರಿ ಅವರು ಮತ್ತು SP ಅವರು ಎಲ್ಲರೂ ಸೇರ್ಕೊಂಡು ಇವತ್ತು ಹೋಗಿ ಕಣ್ಣಿನಿಂದ ನೋಡಿ, ನನಗೆ ಪ್ರತ್ಯಕ್ಷವಾಗಿ ಅವರು 4 ಕಿಲೋಮೀಟರ್ದಲ್ಲಿ ಜನರಿಗೆ ತೊಂದರೆ ಆಗುತ್ತೆ, 2 ಕಡೆ ಟೋಲ್ ಸುಂಕವನ್ನು ಕೊಟ್ಟರೆ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ವತಃ ಹೋಗಿ ಅದನ್ನು ವೀಕ್ಷಣೆ ಮಾಡ್ತೀನಿ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ, ಬರೀ 4 ಕಿಲೋಮೀಟರ್ ಇದ್ದರೆ ನಾನು ಸಚಿವರ ಹತ್ರ ಮಾತಾಡಿ ಅದನ್ನು ಏನು ಮಾಡಬೇಕು ನಾನು ಮಾಡ್ತೀನಿ. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಬುಲೆಟ್ ಪ್ರೂಫ್ ತೆಗೆದು ಭಾಷಣ ಮಾಡಿದ್ದಾರೆ CM. ಅಂದರೆ ತುಂಬ ಪವರ್ಫುಲ್ ಅಂತ ನಾವು ಅದಕ್ಕೆಲ್ಲ ಭಯಪಡಲ್ಲ. ನೋಡಿ, ಕರ್ನಾಟಕ ರಾಜ್ಯ ಶಾಂತಿ ಪ್ರಿಯರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬುಲೆಟ್ ಪ್ರೂಫ್ ಬೇಕಾ? ನಾವು ಶಾಂತಿ ಪ್ರಿಯರು, ಜನನೂ ಅದೇ ರೀತಿ ಇದ್ದಾರೆ ಅಲ್ವಾ? ಅದಕ್ಕೆ ಸ್ಟ್ರಾಂಗು ಇದು ಇಲ್ಲ. ನಮ್ಮ ಸಿದ್ದರಾಮಯ್ಯನವ್ರು ಯಾವಾಗಿದ್ರು ಸ್ಟ್ರಾಂಗೇ, ಅದರಲ್ಲಿ 2 ಮಾತಿಲ್ಲ. ಅದಕ್ಕೆ ಹುಲಿ ಅಂತಲೇ ಹೆಸರು ಅವ್ರಿಗೆ, ಅದಕ್ಕೆ ಹುಲಿ ಅಂತಲೇ ಹೆಸರು. ಆದರೆ ಈ ಕರ್ನಾಟಕ ಮಹಾಜನತೆ ಶಾಂತಿ ಪ್ರಿಯರು. ಥ್ಯಾಂಕ್ ಯು. ಮರವಂತೆ ಮತ್ತು ಸೋಮೇಶ್ವರ ಬೀಚಿಗೆ 15 ಕೋಟಿ ಆಗಿದೆ, ಅದು ಪ್ರವಾಸೋದ್ಯಮ ಇಲಾಖೆ, ಬಟ್ ವರ್ಕ್ ಆಗ್ತಿಲ್ಲ, ಪೆಂಡಿಂಗ್ ಇದೆ ಅಂತ ಹೇಳಿ ಕೇಳಿಬರ್ತದೆ. ಹಾಗೆ ಕಾಂಟ್ರಾಕ್ಟರ್ ಹತ್ರ ಆಗಲೇ ಮಾತಾಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಸೋಮೇಶ್ವರ ಆಗಿರ್ಬೋದು, ಇನ್ನೊಂದು ಮರವಂತೆ ಆಗಿರ್ಬೋದು. ಆದಷ್ಟು ಬೇಗ ಚುರುಕನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೋದ ವಾರನೇ ಕರೆದು ಕಾಂಟ್ರಾಕ್ಟರ್ ಆದಂಥ ಬಿರಾದರ್ ಅಂತ ಇದ್ದಾರೆ, ನಾನು ಬೆಂಗಳೂರಿನಲ್ಲಿ ಭೇಟಿಯಾಗಿ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು, ನಿಮಗೆ ಕೊಟ್ಟಂಥ ನಿರ್ದಿಷ್ಟ ಅವಧಿ ಒಳಗಡೆ ಕೆಲಸ ಮುಗಿಸ್ಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಇನ್ನು ಕಡಲ್ ಕೊರ್ತಕ್ಕೆ ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಉಡುಪಿಗೆ 5 ರಿಂದ 10 ಕೋಟಿ ಅಂತ ಹೇಳಿದರು. ಆ ಹಣ ಕೂಡ ಆದಷ್ಟು ಬೇಗ ತಗೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.